ಇಂದು ನಾವು ಅಪಾರವಾದ ವಿಷಯವೊಂದರಲ್ಲಿ ಮುಳುಗುತ್ತಿರುವೆವು. ಬುದ್ಧಿಮತ್ತೆಯುತ ಯಂತ್ರಗಳು ಅಥವಾ ಎಐ ಎಷ್ಟು ಅದ್ಭುತ ರೀತಿಯಲ್ಲಿ ವೈದ್ಯರು ಮತ್ತು ಶಿಕ್ಷಕರ ಕೆಲಸವನ್ನು ಬದಲಾಯಿಸುತ್ತಿದೆ ಎಂಬುದು. ಮುಂದಿನ 10 ವರ್ಷಗಳಲ್ಲಿ ಎಐ ದೊಡ್ಡ ಬದಲಾವಣೆಗಳನ್ನು ತರಲಿದೆ. ಇದು 100 ಬಾರಿ ಪುನರಾವರ್ತನೆಯಾಗುವ ಡೇಟಾ ತುಂಬಿದ ಕಾರ್ಯಗಳನ್ನು ನಿರ್ವಹಿಸಿ ಆರೋಗ್ಯ ಸೇವೆ ಮತ್ತು ಶಿಕ್ಷಣವನ್ನು ಎಲ್ಲರಿಗೂ ದೊರಕುವಂತಾಗಿಸುತ್ತದೆ. ಬಿಲ್ ಗೇಟ್ಸ್ ಮುಂತಾದ ಪ್ರಭಾವಶಾಲಿ ಚಿಂತಕರು ಎಐ ಆಸ್ಪತ್ರೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಸಹಾಯಕನಂತೆ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ. ಸ್ಟೆಥೋಸ್ಕೋಪ್ ಮತ್ತು ಬ್ಲಾಕ್ ಬೋರ್ಡ್ ಎಷ್ಟು ಸಾಮಾನ್ಯವೋ ಅಷ್ಟೇ, ಆದರೆ ಇದು ಯಂತ್ರಗಳು ಮಾನವರನ್ನೇ ಬದಲಾಯಿಸುತ್ತವೆ ಎಂಬ ಭಯದ ಕಥೆಯಲ್ಲ. ಇದು ಗಣನೆ ಮಾಡಬಲ್ಲ ದೈತ್ಯ ಯಂತ್ರ ಅಲ್ಲ. ಇದು ಒಳ್ಳೆಯ ಸಹಕಾರದ ಕತೆ. ಎಐ ವೃತ್ತಿಪರರನ್ನು ಬದಲಿ ಮಾಡುವುದಿಲ್ಲ, ಆದರೆ ಅವರು ಮಾಡಬಹುದಾದ ಶ್ರೇಷ್ಠ ಕೆಲಸಗಳಿಗೆ ವೇಗ ನೀಡುತ್ತದೆ. ಆದರೆ ಇದರ ಜೊತೆಗೆ ಬದಲಾವಣೆಯ ಒತ್ತಡಗಳು ಬರುತ್ತವೆ. ಇದು ಅವಕಾಶಗಳ ಕಾಲ, ಸವಾಲುಗಳ ಕಾಲ. ಆದರೆ ನಮ್ಮ ಮಾನವೀಯ ಸ್ಪಂದನೆ ಅದು ಮಾತ್ರ ಯಂತ್ರಗಳಿಗೆ ಸಾಧ್ಯವಿಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಎಐ ಬದಲಾವಣೆಯ ಪ್ರಾರಂಭ ಮೆಡಿಸಿನ್ನಿಂದ ಪ್ರಾರಂಭಿಸೋಣ. ಇಲ್ಲಿ ಎಐ ಈಗಾಗಲೇ ಬಹಳ ಬಲವಾಗಿ ತನ್ನ ಛಾಪು ಮೂಡಿಸಿದೆ. ಕ್ಷಕಿರಣ ಅಥವಾ ಕಣ್ಣುಗಳ ಚಿತ್ರಗಳನ್ನು ಸ್ಕ್ಯಾನ್ ಮಾಡುವ ಸಾಧನಗಳು ಕ್ಯಾನ್ಸರ್ ಅಥವಾ ಕಣ್ಣು ಸಂಬಂಧಿತ ರೋಗಗಳನ್ನು ಅತ್ಯಂತ ನಿಖರವಾಗಿ ಪತ್ತೆ ಹಚ್ಚುತ್ತಿವೆ. ಕೆಲವೊಮ್ಮೆ ತಜ್ಞರನ್ನು ಮೀರಿಸಿ ಇತ್ತೀಚೆಗೆ ಸಂಶೋಧಕರು ತೋರಿಸಿದರು ಎಐ ಸ್ಕಿನ್ ಕ್ಯಾನ್ಸರ್ನನ್ನು ಚಿತ್ರಗಳಿಂದ ತಜ್ಞ ಡರ್ಮಟಾಲಜಿಸ್ಟ್ನಷ್ಟೇ ಚೆನ್ನಾಗಿ ಪತ್ತೆ ಹಚ್ಚಬಲ್ಲದು. ಎಐ ಪತ್ತೆ ಹಚ್ಚುವುದರಲ್ಲಿ ಮಾತ್ರವಲ್ಲ, ಚಿಕಿತ್ಸೆ ಯೋಜನೆ ರೂಪಿಸುವಲ್ಲಿ, ರೋಗಿಯ ಭವಿಷ್ಯವನ್ನು ಊಹಿಸುವಲ್ಲಿ, ಗೊಂದಲಕಾರಿಯಾದ ಡಿಜಿಟಲ್ ಹೆಲ್ತ್ ದಾಖಲೆಗಳನ್ನು ಓದಿ ಡಾಕ್ಟರ್ಗಳಿಗೆ ಸಹಾಯ ಮಾಡುವುದರಲ್ಲಿಯೂ ಮುಂದಿದೆ. ಭಾರತದಲ್ಲಿ ಕೆಲವು ಖಾಸಗಿ ಆಸ್ಪತ್ರೆಗಳು ಈಗಾಗಲೇ ಎಐ ಬಳಸುತ್ತಿರುವುದರಿಂದ ತಕ್ಷಣವೇ ಚಿಕಿತ್ಸೆ ಬೇಕಾದವರನ್ನು ಗುರುತಿಸಿ ಮೊದಲನೆಗೆ ಯಾರಿಗೆ ಸಹಾಯ ಬೇಕೆಂಬುದನ್ನು ನಿರ್ಧರಿಸುತ್ತಿವೆ. ಇಂಗ್ಲೆಂಡಿನಲ್ಲಿ ಚಾಟ್ಬಾಟ್ಗಳು ಲಕ್ಷಣಗಳನ್ನು ಪರಿಶೀಲಿಸಿ ಅನಾವಶ್ಯಕ ವೈದ್ಯ ಭೇಟಿಗಳನ್ನು ಕಡಿಮೆ ಮಾಡುತ್ತಿವೆ. 2035ರ ದೃಷ್ಟಿ ಎಐ ಸಹಾಯದಿಂದ ಅಭಿವೃದ್ಧಿಯಾದ ವೈದ್ಯಕೀಯ ಕ್ಷೇತ್ರ. ಕಾಲ ಬರುವ ಹೊತ್ತಿಗೆ, ಉದಾಹರಣೆಗೆ 2035ರ ಹೊತ್ತಿಗೆ ಎಐ ಉಪಕರಣಗಳಿಲ್ಲದ ವೈದ್ಯಕೀಯ ಕಲ್ಪನೆ ಸಾಧ್ಯವಿಲ್ಲ. ನೀವು ಕ್ಲಿನಿಕ್ಗೆ ಹೋಗಿದರೆ ಡಾಕ್ಟರ್ ನಿಮ್ಮ ರೋಗ ಲಕ್ಷಣಗಳನ್ನು, ಇತಿಹಾಸವನ್ನು ಮತ್ತು ಜಾಗತಿಕ ಆರೋಗ್ಯ ಡೇಟಾವನ್ನು ಸೆಕೆಂಡುಗಳಲ್ಲಿ ಪರಿಗಣಿಸಿ ಸಾಧ್ಯವಿರುವ ರೋಗಗಳನ್ನು ನಿಖರವಾಗಿ ಪಟ್ಟಿ ಮಾಡುವ ವ್ಯವಸ್ಥೆ ಹೊಂದಿರುತ್ತಾನೆ. ಅಂತರ್ಜ್ಞಾನ ಬಳಸಿ ಇಂತಹ ಪ್ಲಾಟ್ಫಾರ್ಮ್ಗಳು ಈಗಾಗಲೇ ಪರೀಕ್ಷೆಗೊಳ್ಳುತ್ತಿವೆ. ತಜ್ಞರು ಊಹಿಸುತ್ತಿದ್ದಾರೆ 2030ರ ಹೊತ್ತಿಗೆ ಎಐ ವೈದ್ಯಕೀಯ ಕಾರ್ಯಗಳ 1/3 ಭಾಗವನ್ನು ನಿರ್ವಹಿಸಬಲ್ಲದು. ಅದರಿಂದ ವೈದ್ಯರು ರೋಗಿಗಳೊಂದಿಗೆ ಸಂವಹನ, ಆಳವಾದ ನೈತಿಕ ನಿರ್ಧಾರಗಳತ್ತ ಹೆಚ್ಚು ಗಮನ ಹರಿಸಬಲ್ಲರು. ಕೆಲವರು ವೈದ್ಯರನ್ನು ಭವಿಷ್ಯದಲ್ಲಿ ಆರೋಗ್ಯ ಮಾರ್ಗದರ್ಶಕರಾಗಿ ಕಾಣುತ್ತಿದ್ದಾರೆ. ಎಐ ಭರಿತ ಜ್ಞಾನವನ್ನು ಉಪಯೋಗಿಸಿ ಜನರನ್ನು ಹೇಗೆ ನಡೆಸಬೇಕು ಎಂಬುದರ ಮೇಲಿನ ದಿಕ್ಕಿನಲ್ಲಿ. ಆದರೆ ಎಐಗೆ ಮಿತಿಗಳಿವೆ. ಅದನ್ನು ಲೆಕ್ಕ ಹಾಕಬೇಕು. ಎಐ ಮಾದರಿಗಳು ಪ್ಯಾಟರ್ನ್ಗಳನ್ನು ಗುರುತಿಸಲು ಶಕ್ತಿಶಾಲಿಯಾದರೂ ಸಾಂಸ್ಕೃತಿಕ ಪರಿಷ್ಕಾರಗಳು ಅಥವಾ ಅಪರೂಪದ ರೋಗಗಳಂತಹ ಗೊಂದಲದ ಸಂದರ್ಭಗಳಲ್ಲಿ ಎಐ ವಿಫಲವಾಗಬಹುದು. ಕೆಲ ಅಧ್ಯಯನಗಳು ತೋರಿಸಿವೆ ಎಐ ಪುಸ್ತಕ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ಕೃಷ್ಟವಾದರೂ ನೈಜ ಪರಿಸ್ಥಿತಿಗಳಲ್ಲಿ ಅಲ್ಲಿ ಅಗತ್ಯವಿರುವ ಭಾವನಾತ್ಮಕ ತರ್ಕ ಅಥವಾ ಗಟ್ ಫೀಲಿಂಗ್ ಬಂದಾಗ ಎಡವಬಹುದು. ಎಐಗೆ ಮಾನವೀಯ ಸ್ಪಂದನೆ ಪ್ರಕಟಿಸಲು ಸಾಧ್ಯವಿಲ್ಲ. ಎಐ ನಿಖರವಾಗಿ ಡಯಾಗ್ನೋಸ್ ಮಾಡಿದರೂ ಕ್ಯಾನ್ಸರ್ ಆಗಿದೆ ಎಂಬ ಸುದ್ದಿ ನಿಮಗೆ ಯಂತ್ರ ಹೇಳಲಿ ಎನಿಸುತ್ತದೆನಾ? ಖಂಡಿತವಲ್ಲ. ಏಕೆಂದರೆ ಸಂತಾಪ, ಭರವಸೆ, ದೈಹಿಕ ಸ್ಪರ್ಶ ಇವೆಲ್ಲಕ್ಕೂ ಮಾನವ ಸ್ಪರ್ಶ ಬೇಕು. ಇದು ಎಐ ಮಾಡಲಾಗದು. ತೀರ್ಮಾನಗಳು, ಉದಾಹರಣೆಗೆ ಜೀವ ಉಳಿಸುವ ಪ್ರಯತ್ನ ಮಾಡೋಣವೋ ಅಥವಾ ಶಾಂತಿಯುತ ಜೀವನ ನೀಡೋಣವೋ ಎಂಬುದನ್ನು ನಿರ್ಧರಿಸುವುದು ನೈತಿಕ ಭಾವನೆಗಳ ವಿಷಯ. ಇಲ್ಲಿ ಯಂತ್ರದ ಭಾಗಶಃ ಜ್ಞಾನಕ್ಕೆ ಪ್ರವೇಶವಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲೂ ಕೃತಕ ಬುದ್ಧಿಮತ್ತೆ ಕ್ಲಾಸ್ ತೆಗೆದುಕೊಳ್ಳುತ್ತಿದೆ. ಶಿಕ್ಷಣ ಕ್ಷೇತ್ರವು ಎಐದ ಬಡಿತಕ್ಕೆ ಒಳಗಾಗಿದೆ. ಭಾಷಾ ತರಬೇತಿ ಆಪ್ಗಳು, ಪಠ್ಯಕ್ರಮಗಳ ತಯಾರಿಕೆ, ಬೋಧನೆಯ ವೈಯಕ್ತಿಕೀಕರಣ ಇವೆಲ್ಲವೂ ಈಗಾಗಲೇ ನಡೆಯುತ್ತಿದೆ. ಎಐ ಟ್ಯೂಟರ್ಗಳು ವಿದ್ಯಾರ್ಥಿಗೆ ತಕ್ಷಣದ ಪ್ರತಿಕ್ರಿಯೆ ನೀಡುತ್ತವೆ. ಒಂದು ಮತ್ತೊಂದು ಪಾಠಗಾರನಷ್ಟೇ ಪರಿಣಾಮಕಾರಿ. ಚೀನಾದಲ್ಲಿ ಒಂದು ಎಐ ಪ್ಲಾಟ್ಫಾರ್ಮ್ ಲಕ್ಷಾಂತರ ಮಕ್ಕಳನ್ನು ಉತ್ತಮ ಗುಣಮಟ್ಟದ ಪರೀಕ್ಷಾ ಫಲಿತಾಂಶಗಳನ್ನು ಸಾಧಿಸಲು ನೆರವಾಗುತ್ತಿದೆ. ಅಮೆರಿಕದ ಒಂದು ವಿಶ್ವವಿದ್ಯಾಲಯ ಎಐ ಬಳಸಿ ಹೊರಬಿದ್ದ ವಿದ್ಯಾರ್ಥಿಗಳನ್ನು ಗುರುತಿಸಿ ಉಳಿಯುವ ಪ್ರಮಾಣವನ್ನು ಹೆಚ್ಚಿಸಿದೆ. 2035ರ ಹೊತ್ತಿಗೆ ಎಐ ಶಾಲೆಗಳಲ್ಲಿ ಬ್ಲಾಕ್ ಬೋರ್ಡ್ಗಳಷ್ಟು ಸಾಮಾನ್ಯವಾಗಬಹುದು. ಇಂಗ್ಲೆಂಡಿನಲ್ಲಿ ಈಗಾಗಲೇ ಕೆಲ ಪ್ರಯೋಗಗಳಲ್ಲಿ ಶಿಕ್ಷಕರ ಕೆಲಸದ ಹೊರೆ 20% ಕಡಿಮೆಯಾಗಿದ್ದು ವಿದ್ಯಾರ್ಥಿಗೆ ಏನು ಬೇಕು ಎಂಬುದರ ಶಿಫಾರಸು ಕೂಡ ಎಐ ನೀಡುತ್ತಿದೆ. ಇದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ವಂಚಿತ ಪ್ರದೇಶಗಳಿಗೆ ಕಡಿಮೆ ವೆಚ್ಚದಲ್ಲಿ ತಲುಪಿಸಬಹುದು. ಆದರೆ ಎಐ ಶಿಕ್ಷಕರನ್ನು ಬದಲಿ ಮಾಡಲ್ಲ. ಪಾಠಮಾಲೆ ರೂಪಿಸಬಹುದು. ಕೃತಕ ಬುದ್ಧಿಮತ್ತೆಗೆ ಮಕ್ಕಳಿಗೆ ವಿದ್ಯೆ ಬಗ್ಗೆ ಆಸಕ್ತಿ ತರಬಹುದೇ?
ಉತ್ತರ ಇಲ್ಲ ಮತ್ತು ಐತಿಹಾಸಿಕ ರಾಜಕೀಯ ವಿಷಯಗಳಲ್ಲಿ ವಿವಾದ ನೈತಿಕತೆ ಕಲಿಸುವುದು ಬಾಲ್ಯ ದೌರ್ಜನ್ಯ ಜಯಿಸುವುದು ಇವು ಯಾಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಶಿಕ್ಷಕರ ಮಾನವೀಯ ಬುದ್ಧಿಮತ್ತೆ ಮತ್ತು ಹೃದಯಬದ್ಧತೆಯ ಅಗತ್ಯವಿದೆ. ಟೀಚರ್ಸ್ ಆತ್ಮವನ್ನು ಪೋಷಿಸುತ್ತಾರೆ. ಸವಾಲುಗಳೇನು? ಮುಖ್ಯವಾಗಿ ಪುನಃ ತರಬೇತಿ ಅಗತ್ಯವಿದೆ. ವೈದ್ಯಕೀಯ ವಿದ್ಯಾರ್ಥಿಗಳು AI ಉಪಕರಣಗಳ ಬಳಕೆ ಕಲಿಯಬೇಕು. ಶಿಕ್ಷಕರು ತಾಂತ್ರಿಕ ಅರ್ಥಗಳನ್ನು ತಕ್ಕ ತರಗತಿಗೆ ತಂದುಹಾಕುವ ತರಬೇತಿಯನ್ನು ಪಡೆಯಬೇಕು. ಇಲ್ಲದಿದ್ದರೆ ಏನೇನಾದರೂ ಉನ್ನತ ಮಟ್ಟದ AI ಇರುವುದರಿಂದ ಜನ ಅಸಮಾನತೆಯ ಬಲೆಗೆ ಬೀಳಬಹುದು. ಎರಡನೇದಾಗಿ ನ್ಯಾಯ ಮತ್ತು ಭದ್ರತೆ. ಕೆಲ AI ವೈದ್ಯಕೀಯ ಮಾದರಿಗಳು ಹಲವು ಜನಾಂಗಗಳ ಪ್ರತಿ ಅನ್ಯಾಯಕರವಾಗಿ ನಡೆದುಕೊಂಡಿವೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮಾಹಿತಿ ಸಂಗ್ರಹಣೆಯ ಮೇಲೆ ದೋಷವಿಲ್ಲದ ನಿಯಮಗಳು ಅಗತ್ಯ. ಮೂರನೇದಾಗಿ ಸೌಕರ್ಯಗಳ ಅಸಮಾನತೆ. AI ಮೊದಲಿಗೆ ಶ್ರೀಮಂತ ಆಸ್ಪತ್ರೆಗಳಿಗೆ, ಆಧುನಿಕ ಶಾಲೆಗಳಿಗೆ ಲಭಿಸುತ್ತಿದೆ. ದುರ್ಬಲ ಪ್ರದೇಶಗಳು ತಂತ್ರಜ್ಞಾನ ಇಲ್ಲದೆ ಹಿಂದೆ ಬೀಳಬಾರದು. ಎಲ್ಲಾ ವರ್ಗದ ಜನರಿಗೆ AI ಲಭ್ಯವಿರಬೇಕಾದರೆ ಆರ್ಥಿಕ ನೆರವಿನ ಅಗತ್ಯವಿದೆ. ಅಂತಿಮವಾಗಿ ಭವಿಷ್ಯದ ವೃತ್ತಿಗಳು ನಶಿಸುವುದಿಲ್ಲ, ಬೆಳೆಯುತ್ತವೆ. ವೈದ್ಯರಾಗಲು ಆಸೆ ಇರುವವರು AI ನಿಮ್ಮ ಇಂದಿನ ಸಹಜ. ನಿಮ್ಮ ಮುಖ್ಯ ಕೆಲಸ ಸಂವಹನ, ನೈತಿಕ ನಿರ್ಧಾರ ಮತ್ತು ಮಾನವೀಯ ಸ್ಪಂದನೆ. ಶಿಕ್ಷಕರಾಗಿ ಚಿಂತಿಸುತ್ತಿರುವವರು AI ಪಾಠ ಕಸ್ಟಮೈಸ್ ಮಾಡಲಿ. ನೀವು ವಿದ್ಯಾರ್ಥಿಗಳ ಹೃದಯಕ್ಕೆ ಸ್ಪರ್ಶಿಸುವವರಾಗಿರಿ. ಇಡೀ ಕನಸು ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಅತಿ ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಸಿಗಲಿ. ಹೀಗಾಗಿ ಸಿದ್ಧವಾಗಿರಿ. AI ಮತ್ತು ನಾವು ಸಹಪಾಠಿಗಳು, ಶತ್ರುಗಳಲ್ಲ. ಯಂತ್ರದ ಬುದ್ಧಿಯ ಜೊತೆಗೆ ನಿಮ್ಮ ಮಾನವೀಯತೆಯ ಚಿಮ್ಮು ಸೇರಿದರೆ ಈ ಪ್ರಪಂಚ ಮತ್ತಷ್ಟು ಉಜ್ವಲವಾಗಬಹುದು. ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.